ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇಳ್ಬೇಕಲ್ಲ ಗುರುವೆ, ಯಾರೋ ರಾಜೀನಾಮೆ ಕೇಳಿ ಕೊಡಕತ್ತೀನಲ್ಲ, ಹೇಳಿ ಕೇಳಿ ಏನಿದ್ರೆ ಕೇಳಿ. ನಿಲುವಳಿ ಸೂಚನೆ ತರ್ಲಿ, ನಂದೇನು ಪಾತ್ರ ಅದರಲ್ಲಿ? ನಾಲ್ಕು ರಾಜೀನಾಮೆ ಕೊಡ್ಬೇಕು, ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಆಡಿಯೋ ಬಾಳ ಜನಕ್ಕೆ ಬಂದಿದೆ, ಬಾಳ ಜನದ ಆಡಿಯೋ ಬಂದಿದೆ. ನಿಂದು ಆಡಿಯೋ ಬತ್ತಿಲ್ಲ, ನಿನ್ ಮೇಲೆ ಏನು ಎನ್ಕ್ವೈರಿ ಮಾಡಕತ್ತ. ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಇವೆಲ್ಲ ಮ್ಯಾನಿಪುಲೇಟಿಂಗ್ ಇರ್ತಾವ, ಇದನ್ನೆಲ್ಲ ನಂಬಾರ್ದು ಅಂತ ಹೇಳಿದ್ರು. ಹಿಂದಿನ ಯಡಿಯೂರಪ್ಪ ಹೇಳಿದ್ರು ಗೊತ್ತಾ. ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಟ್ಟ. ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನ್ ತಪ್ಪಿದ್ರೆ ನನ್ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು. ನನ್ ತಪ್ಪಿಲ್ಲ ಅಂದ್ ಎದಕ್ ಬಿಡ್ತಾರೆ? ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು, ಕಟ್ಕೊಡ್ಬೇಕು ಅಂತ ತಿಳ್ಕೊತಾರೆ. ನಾನು ಕೇಳಿದ್ದೀನಿ. ಅದು ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆಯುತ್ತೆ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ ಕೆಟ್ಟ ಹೆಸರು ತರೋರು ಇರ್ತಾರೆ. ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನ ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಇದು ಟ್ರಾನ್ಸಾಕ್ಷನ್ ನೋಡ್ರಿ, ಹಣದ ಟ್ರಾನ್ಸಾಕ್ಷನ್ ನಡೀತಿರ್ತೈತಿ. ಅದಕ್ಕೆ ಇದ್ರ ಸ್ವಲ್ಪ ಹೆಚ್ಚಿಗೆ ಎಲ್ಲಾ ಮಂತ್ರಿಗಳು ಇದ್ದಾಗೆಲ್ಲ ನಿಮ್ ಮತ್ತಲ್ಲಿ ಬಂದ್ ಹಿಂಗ್ ಹೇಳಿ 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 ಹೋಗಿದ್ದಾರೆ. ಏನ್ ನಾನು ಒಬ್ಬನೇ ಅಲ್ಲ, ನಾನು ಬಂದ ನಂತರ 12 ಕಡೆ ಒಂದು ಫೈಲ್ ಹೋಗ್ತಿತ್ತು CL7, ಅದನ್ನ ತೆಗೆದು 6ಕ್ಕೆ ತಂದು ನಿಲ್ಲಿಸಿದೆ. ಈ ರಿನ್ಯೂವಲ್ದಾಗ ಏನೋ ಗದ್ದಲ ಮಾಡ್ತಾರ ಅಂತೇಳಿ 1 ವರ್ಷಕ್ಕೊಮ್ಮೆ ರಿನ್ಯೂವಲ್ ಇತ್ತು, ಅದನ್ನ 5 ವರ್ಷಕ್ಕೆ ಮಾಡಿದೆ. ಈ 10 ರೂಮ್ 20 ರೂಮು ತಾಲೂಕಾ ಪ್ಲೇಸ್ 30 ಜಿಲ್ಲಾಕ್ಕಿತ್ತು CL7 ಕೊಂಡು. ಅದು ತೊಂದರೆ ಆಗ್ತಿದೆ ಅಂತೇಳಿ ಅದನ್ನ ತೆಗೆದು ನಾನು 10-15 ಮಾಡಿ ಆಡಳಿತದಲ್ಲಿ ಸುಧಾರಣೆ ತರಕ್ ನಮ್ದು ಏನೇನು ಈ ಕರಪ್ಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾನೆ ಇದ್ದೀವಿ. ಕೆಲವು ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ, ಅಂತವ್ರ ಮೇಲೆ ಈಗ ಸಸ್ಪೆಂಡ್ ಮಾಡಿದ್ವಿ. ಅವ್ರು 3 ಮಂದಿನ ಅವ್ರನ್ನೇ ನಾವು ಇಟ್ಕೊಂಡೆಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಕಳಿಸಿದೀವಿ. ಎಲ್ಲಿ ಬರುತ್ತೆ ರೀ ಪಾತ್ರ? ಆಡಿಯೋ ಎಲ್ಲ ನಂಬಿ ಪಾತ್ರ. ಆಡಿಯೋದ ಯಾವ ನಿನ್ ಮೇಲೆ ಹೇಳ್ತಾನೆ, ಯಾವ ನಿಮ್ ಮೇಲೆ 10 ಲಕ್ಷ ಕೊಟ್ಟು ನಾನು ಇದ್ರಾಗ ಹಾಕ್ಬಿಡತ್ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆಡಿಯೋ ಮಾಡಿ ಕೊಟ್ಟ ತಕ್ಷಣ ಪನಿಷ್ಮೆಂಟ್ ಆಗತ್ತೆ. ಎಲ್ಲಿ ದಾಖಲಾಗಿದ್ದೇನಾ? ಲೋಕಾಯುಕ್ತದಲ್ಲಿ ದಾಖಲಾಗಿದೆ. ಕಂಪ್ಲೇಂಟ್ ಕೊಟ್ಟಾರೆ, ದಾಖಲಾತಿ ಆದವ್ರೆ ರಾಜೀನಾಮೆ ಕೊಟ್ಟಿದೆ. ಬಿಜೆಪಿ ಒಳಗೆ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು? ಜಲ್ಲೆ ಮೇಡಮ್ ಮೇಲೆ ಮೊಟ್ಟೆ ಕೇಸ್ ಇತ್ತಲ್ಲ, ಅವಾಗೆಲ್ಲ ಲೋಕಾಯುಕ್ತ ಕೇಸೇ ಇತ್ತಲ್ಲ, ರಾಜೀನಾಮೆ ಕೊಟ್ರ? ಗೋಪಾಲಯ್ಯನ ಕೇಸ್ ಇತ್ತಲ್ಲ, ರಾಜೀನಾಮೆ ಕೊಟ್ರ? ನನ್ನ ಕೇಸೇ ರಿಜಿಸ್ಟ್ರೇಷನ್ ಆಗಿಲ್ಲ. ತಿಮ್ಮಾಪುರ್ನ ಹೆಸರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆಗಿಲ್ಲ. ಯಾವನು ಒಬ್ಬದು ಕೊಡ್ತಾನೆ, ನಿನ್ ಮೇಲೆ ಕೊಡ್ತಾನೆ, ಇನ್ನೊಬ್ಬ ಮೇಲೆ ಕೊಡ್ತಾನ. ಅದಕ್ಕೆ ರಾಜೀನಾಮೆ ಕೊಟ್ಟು ಬಿಡಕ್ಕಾಗತ್ತೆ. ತಪ್ಪಾದ್ರೆ ನಾನೊಂದು ಕ್ಷಣ ಇರಲಿ ಅಂತ ಅಧಿಕಾರಿಗಳು ನಿಷ್ಪಕ್ಷಪಾತ ತನಿಖೆ ಆಗಕ್ಕೆ ನಂದು ಏನಾರು ಇದ್ರೆ ಕೊಡೋಣಲ್ಲ. ಏನಿದೆ ನಂದೇನಿದೆ ಪಾತ್ರ? ಸದನದಲ್ಲಿ ಹೇಳ್ಬೇಕು, ಹೊರಗೂ ಹೇಳ್ಬೇಕು, ಒಳಗೂ ಹೇಳ್ಬೇಕು. ತಪ್ಪಿಲ್ಲದವ್ನಿಗೆ ಎದಕ್ರಿ ಅಂಜಿಕ್ಕಿರತ್ತೆ? ಇಂಥದ್ದೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ತೇಜೋವಧಿ ಮಾಡಕ್ ಒಂದು ಕುತಂತ್ರ ನಡೀತಾ ಇದೆ. ಇದೇನ್ ನಡೀತಾ ಇದೆ ನಿಮ್ಗೆ ಹೇಳ್ತೀನಿ, ಇನ್ನೊಂದ್ ಸ್ವಲ್ಪ ದಿವಸ ತಡೀರಿ. ಇದನ್ನ ಇನ್ನು ಬಹಳ ಬಿಚ್ಚಿ ಹೇಳುವುದಿದೆ, ನಾನು ಹೇಳ್ತಿದ್ದೆ. ತಿಮ್ಮಾಪುರ್ ಟಾರ್ಗೆಟ್ ಇರ್ತಾವ. ಒಂದೊಂದು ರಾಜಕಾರಣದಾಗ ಒಬ್ರಿಗೊಬ್ರು ಆಗ್ಲಾರ್ದು ನಡೀತಾ ಇರ್ತಾವ, ಯಾರು ಮಾಡ್ತಿರ್ತಾರೆ. ಇನ್ನೂ ಬಹಳ ಸುದೀರ್ಘವಾಗಿ ಹೇಳುವುದಿದೆ. ಅಲ್ಲಿ ಹೇಳೋದಿನಿ, ಇಲ್ಲಿ ಹೇಳ್ತೀನಿ.
ಅವೆಲ್ಲ ನಡೀತಾನೆ ಇದ್ದಾವೆ ಭಯ್ಯ. ಯಾವುದೇ ವ್ಯಕ್ತಿ ಹೊಸದನ್ನು ತರಕ್ ಹೋದ, ಯಾವುದೇ ವ್ಯಕ್ತಿ ಸುಧಾರಣೆ ತರಕ್ ಹೋದ, ಅಂತವನ್ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಪ್ರವೃತ್ತಿ ಬಹಳ ದಿವಸದಿಂದ ನಡೀತಾ ಇದೆ. ನಡಿಲಿ, ಇನ್ನು ಬಿಚ್ಚಿ ಬಿಡುದು ಬಹಳ ಅದಾವೆ. ಬಿಚ್ಚಿ ಹೇಳ್ತಿದ್ದೀನಿ ಏನೇನಿದೆ, ಯಾರ್ಯಾರ್ದಿದೆ, ಹೆಂಗ ಏನ ಎಲ್ಲವೂ ಹೇಳ್ತಿದ್ದೀನಿ. ಕಾಲ ಬರ್ಲಿ, ಏನ್ ನಡೀತಿದೆ ಅನ್ನೋದು ಹೇಳ್ತೀನಿ ಅಮ್ಮ. ಡೋಂಟ್ ವರಿ, ಎಲ್ಲ ನಡೀತಾ ಇದೆ, ನಡೀಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.